ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿಸಿ ಫಾರಂನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಕಾರ್ಯಕ್ರಮ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿ. ಯೋಜನೆ ಸದ್ಬಳಕೆ ಮಾಡಿಕೊಳ್ಳಲು ಕಳಕಳಿ. ಬಾಕಿ ಇರುವ ಆಸ್ತಿಗಳಿಗೆ 3 ತಿಂಗಳ ಒಳಗೆ ಈ ಖಾತೆ ನೀಡಲು ಅಭಿಯಾನ. ನಗರ ವ್ಯಾಪ್ತಿಯ ಜನ ಸದ್ಬಳಕೆಗೆ ರವಿಕುಮಾರ್ ಗೌಡ ಗಣಿಗ ಸೂಚನೆ. ದಾಖಲೆ ಸಮೇತ ಅರ್ಜಿ ಸಲ್ಲಿಸಲು ಮನವಿ. ಊರಿನ ಬಸವನ ವಿಚಾರದಲ್ಲೂ ರಾಜಕಾರಣ. ದೇವಾಲಯಕ್ಕೆ ಬೀಗ ಜಡಿದಿರುವ ಪ್ರಕರಣಕ್ಕೆ ಖಂಡನೆ. ದೇವಾಲಯದ ಬಾಗಿಲು ತೆಗೆಸಲು ಒತ್ತಾಯ. ಬೆಳಗಾವಿಯಲ್ಲಿ ಕಾಂಟ್ರಾಕ್ಟರ್ ಮೇಲಿನ ಹಲ್ಲೆಗೆ ಖಂಡನೆ. ಶಿವಸೇನೆ ಕಾರ್ಯಕರ್ತರ ದೌರ್ಜನ್ಯಕ್ಕೆ ಆಕ್ರೋಶ. ಕನ್ನಡ ರಕ್ಷಣಾ ವೇದಿಕೆಯಿಂದ ಹೋರಾಟ. ಪುಟ್ಟ ಹೆಜ್ಜೆ ಮನೆಯಲ್ಲಿ ಸೃಜನಿ ಕಲೆ ಅನಾವರಣ. ಮಗುವಿನ ಕೈ ಚಳಕಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಮೆಚ್ಚುಗೆ. ಬೆಳೆಯುವ ಪೈರನ್ನ ಬೆಳೆಸಲು ಕಳಕಳಿ. ಮಂಡ್ಯ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಯ ಬಂಧನ. ಲಕ್ಷಾಂತರ ರೂಪಾಯಿ ಮಾಲು ವಶ. ಪ್ರಧಾನಿ ನರೇಂದ್ರ ಮೋದಿ ಅವರು ರೈತ ಸಮ್ಮಾನ್ ಯೋಜನೆಯ 19ನೇ ಕಂತನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ತಾಲೂಕಿನ ವಿಸಿ ಫಾರ್ಮ್ ಸಭಾಂಗಣದಲ್ಲಿ ವೀಕ್ಷಣೆ ಮಾಡಿದರು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 6ನೇ ವರ್ಷದ ಅಂಗವಾಗಿ 19ನೇ ಕಂತಿನ ಕಿಸಾನ್ ಸಮ್ಮಾನ್ ಸಮಾರಂಭದ ನೇರ ವೀಕ್ಷಣೆ ಮಂಡ್ಯ ತಾಲೂಕಿನ ವಿಸಿ ಫಾರಂನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ 2025-26ನೇ ಸಾಲಿನ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ರೈತರಿಗೆ 19ನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳು ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಬಿಹಾರದಿಂದ ನಡೆಯುವ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಂಡ್ಯದ ವಿಸಿ ಫಾರಂನಲ್ಲಿ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಕಳೆದ 6 ವರ್ಷದಿಂದ ಕೃಷಿಕರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವರ್ಷದಲ್ಲಿ 3 ಕಂತಿನಲ್ಲಿ 6,000 ಹಣದಂತೆ 2018ರಿಂದ 11 ಕೋಟಿ ರೈತರು ಅನುದಾನವನ್ನು ಪಡೆದಿದ್ದಾರೆ. ಕರ್ನಾಟಕದಲ್ಲಿ 18,000 ಕೋಟಿ ಹಣವನ್ನು ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ 2,22,000 ಹಣದ ಸೌಲಭ್ಯವನ್ನು ಈ ಯೋಜನೆಯಿಂದ ಪಡೆದಿದ್ದಾರೆ ಎಂದರು. ಈಗಾಗಲೇ ಪ್ರಧಾನಮಂತ್ರಿಗಳು 2018 ಇಸ್ವಿಯಿಂದ ಈ ಒಂದು ಕಿಸಾನ್ ಸಮ್ಮಾನ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರೈತರ ಒಂದು ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ವರ್ಷದಲ್ಲಿ 3 ಕಂತುಗಳು 2,000 ರೂಪಾಯಿ ಥರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಟರು. 6,000 ರೂಪಾಯಿಗಳನ್ನು ಪ್ರತಿ ವರ್ಷ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ. ಇವತ್ತು 19ನೇ ಕಂತಿನ ಕಾರ್ಯಕ್ರಮ ಏನಿದೆ, ಈ 19ನೇ ಕಂತಿನಲ್ಲಿ ದೇಶದ ಸುಮಾರು 11 ಕೋಟಿಯ ಕೃಷಿಕ ಬಂಧುಗಳು ಈ ಒಂದು ಹಣದ ನೆರವನ್ನು ಪಡೀತಾ ಇದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲೂ ಸಹ ನಮ್ಮ ರೈತರು ಕಳೆದ 2018ರಿಂದ ವರ್ಷ ಸುಮಾರು 17-18 ಸಾವಿರ ಕೋಟಿ ರೂಪಾಯಿಗಳ ನೆರವು ನಮ್ಮ ರೈತರಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತಿನ ಕಂತನ್ನು ಒಳಗೊಂಡಂತೆ ಸುಮಾರು 900 ಕೋಟಿ ನಮ್ಮ ರೈತ ಬಂಧುಗಳಿಗೆ, ಸುಮಾರು 2,24,000 ರೈತ ಬಂಧುಗಳಿಗೆ ಈ ಒಂದು ಹಣದ ನೆರವು ದೊರಕ್ತಾ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇರ ಪ್ರಸಾರ ಕಾರ್ಯಕ್ರಮದ ವೀಕ್ಷಣೆಯನ್ನ ಕೇಂದ್ರ ಸಚಿವರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಹಾಗೂ ರೈತರು ಮಾಡಿದರು. ವೇದಿಕೆಯಲ್ಲಿ ಶಾಸಕ ಎಚ್.ಟಿ. ಮಂಜು, ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಳದಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ 3 ತಿಂಗಳುಗಳಿಗಾಗಿ ಈ ಖಾತೆ ನೀಡಲು ಅಭಿಯಾನ ಕೈಗೊಂಡಿದ್ದು, ಅಭಿಯಾನವನ್ನು ಮಂಡ್ಯ ನಗರ ವ್ಯಾಪ್ತಿಯ ಜನರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಶಾಸಕ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ
3 ತಿಂಗಳೊಳಗಾಗಿ ಈ ಖಾತಾ ನೀಡಲು ಅಭಿಯಾನ ಕೈಗೊಂಡಿದ್ದು, ಅಭಿಯಾನವನ್ನು ಮಂಡ್ಯ ನಗರ ವ್ಯಾಪ್ತಿಯ ಜನರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದರು. ನಗರದ ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ನಿವೇಶನ, ಮನೆಯ ಆಸ್ತಿ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಖಾತಾ ಮಾಡಿಕೊಡುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. 3 ತಿಂಗಳ ಕಾಲ ಖಾತೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಖಾತೆ ಮಾಡಲು ನೇರವಾಗಿ ಸಾರ್ವಜನಿಕರೇ ಪುರಸಭೆಗೆ ಕಚೇರಿಗೆ ತೆರಳಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತಾ ಪಡೆದುಕೊಳ್ಳಬೇಕು. ಪ್ರತಿ ವಾರ್ಡಿನಲ್ಲಿ ಈ ಖಾತಾ ಕುರಿತು ವಾರ್ಡ್ ಸದಸ್ಯರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಮೂಡಿಸಲಾಗುವುದು ಎಂದರು. ಇವತ್ತು ಬಹಳ ವರ್ಷಗಳಿಂದ ಮಂಡ್ಯ ನಗರದ ಜನತೆಗೆ ಈ ಖಾತಾ ತೊಂದರೆಯನ್ನು ಅನುಭವಿಸ್ತಿದ್ದನ್ನು ನೋಡಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಖಾತೆಯನ್ನು ಕೊಡಬೇಕು ಅಂತೇಳಿ ಒಂದು ಜಾಗತಿಕವಾದ 3 ತಿಂಗಳಲ್ಲಿ ಈ ಖಾತೆಯನ್ನು ಕೊಡುವಂಥ ಇದನ್ನು ಆರ್ಡ್ರ್ ಮಾಡಿದರೆ ಅವರಿಗೆ ನಮ್ಮ ಮಂಡ್ಯ ನಗರಸಭೆಯ ಸಮಸ್ತ ನಾಗರಿಕರು ಮತ್ತು ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇವತ್ತು ಒಂದು ಅಂದಾಜಿನ ಪ್ರಕಾರ ಮಂಡ್ಯ ನಗರದಲ್ಲಿ 18ರಿಂದ 20 ಸಾವಿರ ನಿವೇಶನಗಳಿಗೆ ಈ ಖಾತಾ ಬ್ಯಾಲೆನ್ಸ್ ಇದೆ. ಇನ್ನು ಅವ್ರಿಗೆ ಈ ಖಾತಾವನ್ನು ಮಾಡಬೇಕು. ಈಗಾಗಲೇ ನಮ್ಮ ನಗರಸಭೆ ವಿವಿಧ ಹಂತಗಳಲ್ಲಿ 9 ವರ್ಷದಲ್ಲಿ 20,59,000 ಈ ಖಾತೆಗಳಿಗೆ ಆಸ್ತಿಗೆ ಈ ಖಾತೆಯನ್ನು ಮಾಡಿಕೊಟ್ಟಿದೆ. ಇನ್ನೂ 20 ಲಕ್ಷ ಬಾಕಿ ಇದೆ. ಅದನ್ನು ಕಳೆದ 10ನೇ ತಾರೀಕಿಂದ ಆರಂಭ ಮಾಡಿ ಇನ್ನು ಮುಂದಿನ 3 ತಿಂಗಳ ಒಳಗಡೆ ನಾವು ಅಧಿಕೃತವಾಗಿ ಅನಧಿಕೃತವಾಗಿ ರೆವಿನ್ಯೂದಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವರು ಈ ಖಾತಾವನ್ನು ನಮ್ಮ ನಗರಸಭೆಯಲ್ಲಿ ಪಡ್ಕೊಳ್ಬೋದು. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು. ಇದನ್ನು ವಾರ್ಪುಟ್ ಮಾದರಿಯಲ್ಲಿ 3 ತಿಂಗಳೊಳಗಡೆ ಪ್ರತಿ ವಾರ್ಡಿನ ಪ್ರತಿ ಮನೆಗಳಿಗೂ ನಮ್ಮ ನಗರಸಭಾ ಸಿಬ್ಬಂದಿಗಳು ತಲುಪಿ ಅವರಿಗೆ ಈ ಖಾತಾವನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಎಂವಿ ನಾಗೇಶ್, ಉಪಾಧ್ಯಕ್ಷ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷ ಎಚ್ಎಸ್ ಮಂಜು, ಮೂಡಾ ಅಧ್ಯಕ್ಷ ನಹೀಂ, ಪೌರಾಯುಕ್ತರಾದ ಪಂಪಾಶ್ರೀ, ನಗರಸಭಾ ಸದಸ್ಯರು, ನಾಮನಿರ್ದೇಶಕರುಗಳು ಹಾಜರಿದ್ದರು. ಸರ್ಕಾರಿ ಸ್ಥಳದಲ್ಲಿರುವ ಸ್ಮಶಾನಗಳಲ್ಲಿ ಎಲ್ಲ ಸಮುದಾಯದವರು ಯಾವುದೇ ಭೇದ ಭಾವವಿಲ್ಲದೆ ಅಂತ್ಯ ಸಂಸ್ಕಾರ ಮಾಡಲು ಮುಕ್ತ ಅವಕಾಶವಿರುತ್ತದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಸರ್ಕಾರಿ ಸ್ಥಳಗಳಲ್ಲಿರುವ ಸ್ಮಶಾನಗಳಲ್ಲಿ ಎಲ್ಲ ಸಮುದಾಯದವರು ಯಾವುದೇ ಭೇದ ಭಾವವಿಲ್ಲದೆ ಅಂತ್ಯ ಸಂಸ್ಕಾರ ಮಾಡಲು ಮುಕ್ತ ಅವಕಾಶವಿರುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಶವ ಸಂಸ್ಕಾರವನ್ನು ಪ್ರತಿಯೊಬ್ಬರೂ ಗೌರವಯುತವಾಗಿ ಮಾಡಬೇಕು ಎಂದರು. ಕೆಆರ್ಪೇಟೆಯ ಟೌನ್ನಲ್ಲಿ ವಾಸಿಸುತ್ತಿರುವ 64 ಪೌರ ಕಾರ್ಮಿಕ ಕುಟುಂಬಗಳಿಗೆ 1 ವಾರದೊಳಗೆ ಹೊಸಹೊಳಲು ಗ್ರಾಮದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಲಭ್ಯವಿರುವ 7 ಎಕರೆ ಜಾಗವನ್ನು ಸರ್ವೆ ಮಾಡಿ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಕೊಡಿಸುವ ಕಾರ್ಯ ಜರುಗಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ನಂದಿನಿ ಅವರು ಮಾತನಾಡಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸತಿ ರಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳನ್ನು ಗುರುತಿಸಿ ಅವರಿಗೆ ನಿವೇಶನ ಒದಗಿಸಲು ಗ್ರಾಮ ಮಟ್ಟದಲ್ಲಿ ಸಭೆ ನಡೆಸಲು ಸೂಚನೆ ನೀಡಿ ಪಟ್ಟಿ ಸಿದ್ಧಪಡಿಸಲಾಗುತ್ತಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗೇಶ್ ಸೇರಿದಂತೆ ಸಮುದಾಯದ ಮುಖ್ಯಸ್ಥರುಗಳು ಉಪಸ್ಥಿತರಿದ್ದರು. ಮನೆ ಬೀಗ ಮುರಿದು ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಆರೋಪಿಗಳನ್ನು ಮಾಲು ಸಮೇತ ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ ಬೈಕುಗಳಲ್ಲಿ ಬಂದು ಸರಕು ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಮನೆಗಳ ಬೀಗ ಮುರಿದು ಕಳ್ಳತನ ಮಾಡುತ್ತಿದ್ದ ಆರೋಪಿಯೊಬ್ಬನನ್ನು ಬಂಧಿಸಿ ಆತನಿಂದ 179 ಗ್ರಾಂ ಚಿನ್ನ, 2.5 kg ಬೆಳ್ಳಿ ಪದಾರ್ಥಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ಸೇರಿ 17.92 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಹಲಗೂರು ವ್ಯಾಪ್ತಿಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಆರಕ್ಷಕ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಭೈರಾಪಟ್ಟಣ ಗ್ರಾಮದ ಕೆ ಪ್ರಸನ್ನ ಬಂಧಿತ ಆರೋಪಿ. ಈತ ಹಲಗೂರು, ಬೆಳಕವಾಡಿ ಮತ್ತು ಕಿರುಗಾವಲಿನಲ್ಲಿ ನಡೆದ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದನು ಎಂದು ತಿಳಿಸಿದರು. ಹಂದಿ ಮಾಂಸ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ
ಪ್ರಸನ್ನ ರಾತ್ರಿ ವೇಳೆ ಬೀಗ ಹಾಕಿರುವ ಮನೆಗಳನ್ನು ಗುರಿಯಾಗಿಸಿಕೊಂಡು ಮನೆಗೆ ನುಗ್ಗಿ ಕಳ್ಳತನ ನಡೆಸುತ್ತಿದ್ದನು. ಈತನನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದ ಬಳಿಕ ತಾಲೂಕಿನ ವಿವಿಧೆಡೆ 9 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಎಂದು ತಿಳಿಸಿದರು. ಇಬ್ಬರು ಸರಗಳ್ಳರನ್ನು ಬಂಧಿಸಿರುವ ಪೊಲೀಸರು ಬಂಧಿತರಿಂದ 286 ಗ್ರಾಂ ತೂಕದ ಚಿನ್ನದ ಒಡವೆಗಳು, 1 ಅಪಾಚಿ ಬೈಕ್ ಸೇರಿ 24.20 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಹಲಗೂರು ವ್ಯಾಪ್ತಿಯ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಜಿಲ್ಲೆ ಟಿ. ನರಸೀಪುರದ ಶೃಂಗಾರ್ ಮತ್ತು ಬೆಂಗಳೂರಿನ ಸುಂಕದಕಟ್ಟೆ ವಾಸಿ ಎಸ್. ಚೇತನ್ ಬಂಧಿತ ಆರೋಪಿಗಳು. ಸಿನಿಮಾಗಳಲ್ಲಿ ಸಾಹಸ ಕಲಾವಿದನಾಗಿ ಪಾತ್ರ ಮಾಡುತ್ತಿದ್ದ ಎಸ್. ಶೃಂಗಾರ್ ಮತ್ತು ಆತನ ಸ್ನೇಹಿತ ಚೇತನ್ ಇಬ್ಬರು ಸೇರಿ ಮೈಸೂರಿನ ನಜರ್ಬಾದ್, ಲಕ್ಷ್ಮೀಪುರಂ, ಆಲನಹಳ್ಳಿ, ವರುಣ, ಕುವೆಂಪು ನಗರ, ಮಂಡ್ಯ ಗ್ರಾಮಾಂತರ ಹಾಗೂ ಬೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ 8 ಕಡೆ 286 ಗ್ರಾಂ ತೂಕದ ಚಿನ್ನದ ಒಡವೆಗಳನ್ನು ಕಳುವು ಮಾಡಿದ್ರು. ಮೇಲಿನ 2 ಪ್ರಕರಣಗಳನ್ನು ಮಳವಳ್ಳಿ ಡಿವೈಎಸ್ಪಿ ವಿ. ಕೃಷ್ಣಪ್ಪ ಮಾರ್ಗದರ್ಶನದಲ್ಲಿ ಹಲಗೂರು ವೃತ್ತ ನಿರೀಕ್ಷಕ ಬಿ.ಎಸ್. ಶ್ರೀಧರ್, ಕಿರಗಾವಲು ಠಾಣೆ ಪಿಎಸ್ಐ ರವಿಕುಮಾರ್, ಬೆಳಕವಾಡಿ ಠಾಣೆಯ ಪಿಎಸ್ಐ ಬಿ.ವಿ. ಪ್ರಕಾಶ್ ಮತ್ತು ಸಿಬ್ಬಂದಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರದಲ್ಲಿ 2 ಪ್ರಮುಖ ಪ್ರಕರಣಗಳಲ್ಲಿ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು 42 ಲಕ್ಷ ಮೌಲ್ಯದ 460 ಗ್ರಾಂ ಚಿನ್ನ ಸೇರಿದಂತೆ ವಿವಿಧ ಮಟೀರಿಯಲ್ಗಳನ್ನು ಅವರಿಂದ ರಿಕವರಿ ಮಾಡಿಕೊಂಡ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀವಿ. ಮುಖ್ಯವಾಗಿ ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಹಲಗೂರು ಒಂದು ವೃತ್ತದಲ್ಲಿ CPI ಶ್ರೀಧರ್ ಮತ್ತು ಕಿರಗಾವಲು ಪೊಲೀಸ್ ಠಾಣೆಯ PSI ರವಿಕುಮಾರ್ ಅವರ ತಂಡ ಸತತವಾಗಿ ಆರೋಪಿಗಳ ಒಂದು ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿ ಒಟ್ಟು 2 ಪ್ರಕರಣಗಳು, ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಮತ್ತು ಇನ್ನೊಂದು ರಾತ್ರಿ ಕಳ್ಳತನ ಪ್ರಕರಣಗಳು. ಈ ಚೈನ್ ಸ್ನ್ಯಾಚಿಂಗ್ ಪ್ರಕರಣದಲ್ಲಿ ಒಟ್ಟು 2 ಆರೋಪಿತರನ್ನು ಪತ್ತೆ ಮಾಡಿ ಅವರಿಂದ ಒಟ್ಟು 8 ಪ್ರಕರಣಗಳಿಗೆ ಬೇಕಾದ ಒಂದು ಏನು ಕಳುವಾದ ಮಾಲನ್ನು ಸಹಿತ ಅವರನ್ನು ರಿಕವರಿ ಮಾಡಿದ್ದಾರೆ. ಒಟ್ಟು 286 ಗ್ರಾಮದಷ್ಟು ಚಿನ್ನದ ಒಡವೆಗಳು ಮತ್ತು ಒಂದು ಬೈಕನ್ನು ಅವರಿಂದ ವಶಪಡಿಸಿಕೊಂಡು ಒಟ್ಟು ಮೌಲ್ಯ 24 ಲಕ್ಷದಷ್ಟು ಒಂದು ಬೆಲೆ ಬಾಳುವ ಆಭರಣಗಳನ್ನು ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಈ 2 ಆರೋಪಿತರಲ್ಲಿ ಒಬ್ಬ ಆರೋಪಿತ ಟಿ. ನರಸೀಪುರ ಕಡೆಯವನು, ಇನ್ನೊಬ್ಬ ಆರೋಪಿತ ಮಂಡ್ಯ ತಾಲೂಕಿನವರು. ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಈ ಕಾರ್ಯವನ್ನು ಜಿಲ್ಲಾ ಆರಕ್ಷಕ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಶ್ಲಾಘಿಸಿದ್ದಾರೆ. ಗೋಷ್ಠಿಯಲ್ಲಿ ಎಎಸ್ಪಿಗಳಾದ ಸಿಇ ತಿಮ್ಮಯ್ಯ, ಗಂಗಾಧರ ಸ್ವಾಮಿ ಹಾಜರಿದ್ದರು. ದೇವಾಲಯದ ಟ್ರಸ್ಟಿಗಳ ದರ್ಪ ದೌರ್ಜನ್ಯದಿಂದ ಮದ್ದೂರಿನ ದೊಡ್ಡ ಅರಸಿನ ಕೆರೆಯಲ್ಲಿ ಬಸಪ್ಪ ಬೀದಿಗೆ ಬಿದ್ದಿರುವ ಪ್ರಕರಣ ಜರುಗಿದ್ದು, ಘಟನೆ ಖಂಡಿಸಿ ಗ್ರಾಮಸ್ಥರು ಧರಣಿ ನಡೆಸಿದ್ದಾರೆ. ಮದ್ದೂರಿನ ದೊಡ್ಡರಸಿನ ಕೆರೆಯಲ್ಲಿ ಬಸಪ್ಪನ ಪ್ರಕರಣ ಬೀದಿಗೆ ಬಿದ್ದಿದೆ. ಸಣ್ಣಕ್ಕಿರಾಯನ ಬಸಪ್ಪನ ಮನೆ ಮುಂದೆ ದೇವರ ಬಸಪ್ಪನೊಂದಿಗೆ ಗ್ರಾಮಸ್ಥರು ಧರಣಿ ನಡೆಸಿದ್ದಾರೆ. ಸಣ್ಣಕ್ಕಿರಾಯನ ಬಸಪ್ಪನು ಮನೆ ಹಾಗೂ ದೇಗುಲಕ್ಕೂ ಬೀಗ ಜಡಿದಿರುವ ದೇಗುಲದ ಟ್ರಸ್ಟಿಗಳು ಸಣ್ಣಕ್ಕಿರಾಯನ ಬಸಪ್ಪನ ಮನೆ ಹಾಗೂ ದೇಗುಲದ ಟ್ರಸ್ಟಿಗಳು ಬೀಗ ಜಡಿದಿದ್ದಾರೆ. ದೇಗುಲದ ಟ್ರಸ್ಟಿ ಜಯಪ್ರಕಾಶ್ ಗೌಡನ ದರ್ಪ ದೌರ್ಜನ್ಯದಿಂದ ಬಸಪ್ಪ ಬೀದಿಗೆ ಬಿದ್ದಿದ್ದಾನೆ. ಸಣ್ಣಕ್ಕಿರಾಯನ ದೇಗುಲಕ್ಕೆ ಬೀಗ ಜಡಿದಿರುವ ಕಾರಣದಿಂದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ದೇಗುಲದ ಬಾಗಿಲು ತೆಗೆಸಿ ದೇವರ ಬಸಪ್ಪನಿಗೆ ಕಲ್ಪಿಸುವಂತೆ ಆಗ್ರಹ ಪಡಿಸಿದ್ದಾರೆ. ಹ್ಯಾಂಡ್ ಓವರ್ ಮಾಡಿಸ್ಕೊಡ್ಬೇಕು, ಟೆಸ್ಟ್ ವಜಾ ಮಾಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ದೇವಸ್ಥಾನಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು, ದೇವಸ್ಥಾನಕ್ಕೆ ಹ್ಯಾಂಡ್ ಓವರ್ ಮಾಡಲೇಬೇಕು, ಬಸವನ ಮನೆ. ಸಾಲದ ಬಾಧೆಗೆ ಬೇಸತ್ತು ಒಂದೇ ಕುಟುಂಬದ 3 ಮಂದಿ ವಿಷ ಸೇವಿಸಿ ನಂತರ ವಿಸಿ ನಾಲೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವ ದಾರುಣ ಘಟನೆ ಮಂಡ್ಯ ತಾಲೂಕಿನ ಚಂದಗಾಲು ಗ್ರಾಮದ ಬಳಿ ಜರುಗಿದೆ. ಮಂಡ್ಯ ನಗರದ ಕಲ್ಲಹಳ್ಳಿ ಪುಟ್ಟಹೆಜ್ಜೆ ಮನೆಯಲ್ಲಿ ಎಸ್ವಿ ಸೃಜನಿರವರು ಬಿಡಿಸಿದ ಚಿತ್ರಗಳ 4ನೇ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಸೇರಿದಂತೆ ಅನೇಕ ಗಣ್ಯರು ಪುಟ್ಟ ಹುಡುಗಿಯ ಕಲಾ ಪ್ರೇಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ರಾಜ ರವಿವರ್ಮ ಸೇರಿದಂತೆ ಮಹಾ ಚಿತ್ರಕಲಾವಿದರು ಬಿಡಿಸಿದ ಕಲಾತ್ಮಕ ಚಿತ್ರಗಳು ವ್ಯಕ್ತಿಯ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತವೆ ಎಂದು ಪ್ರಗತಿಪರ ಚಿಂತಕ ಮೈಸೂರು ಎನ್.ಜಿ. ರಾಮಚಂದ್ರ ಹೇಳಿದರು. ನಗರದ ಕಲ್ಲಹಳ್ಳಿ ಪುಟ್ಟಹೆಜ್ಜೆ ಮನೆಯಲ್ಲಿ ಎಸ್.ವಿ. ಸೃಜನಿ ಅವರು ಬಿಡಿಸಿದ ಚಿತ್ರಗಳ 4ನೇ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಭಾನುವಾರ ಅವರು ಉದ್ಘಾಟಿಸಿದರು. ಬಾಲಕಿ ಸೃಜನಿ ಬಿಡಿಸಿರುವ ಚಿತ್ರಗಳು ಹೆಸರಿಗೆ ತಕ್ಕಂತೆಯೇ ಸೃಜನಿ ಬರವಣಿಗೆಯ ಚಿತ್ರಗಳಾಗಿವೆ. ಚಿತ್ರಕಲೆ ಮೇಲೆ ಕಣ್ಣುಗಳು ಅರಿವಿಲ್ಲದೆ ಜಾರುತ್ತವೆ ಎಂದು ತಿಳಿಸಿದರು. ಮಗಳು ಬಹುಶಃ ಚಿತ್ರಕಲಾವಿದನ ಮಗಳು ಹುಟ್ಟಲೇನೆ ಆ ಚಿತ್ರಕಲೆನಲ್ಲೇನೆ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಈ ಥರದ್ದು ಒಂದು ಕ್ರಿಯಾಶೀಲವಾದಂಥ ಒಂದು ಬೆಳವಣಿಗೆ ಆಗ್ತಾ ಇರೋದು ನೋಡಿದ್ರೆ ಭಾಳ ಖುಷಿ. ಮಗಳನ್ನ ಇವತ್ತು ನೋಡಬೇಕು ಅಂತ ಅನಿಸಿತ್ತು ನನಗೆ. ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಬಂದಿದ್ದೆ, ಹೋಗಿದ್ದೆ, ನೋಡಿದ್ದೆ. ಒಳ್ಳೆ ಬೆಳವಣಿಗೆ. ಆಕೆ ಭಾಳ ವಿಶ್ವವಿಖ್ಯಾತ ಕಲಾವಿದೆ ಆಗಲಿ ಅಂತ ನನ್ನ ಅಪೇಕ್ಷೆ ನನಗೆ. ಯಾಕೆಂದರೆ ಅವಳಲ್ಲಿ ಆ ತೀವ್ರತೆ ಇದೆ ಅಂತ ಅನಿಸಿದೆ ನನಗೆ. ಎಲ್ಲಿ ಪ್ರೀತಿ ಇರ್ತದೋ. ಸಮಕಾಲೀನ ಸಂದರ್ಭದಲ್ಲಿ ಕಲಾಭಿರುಚಿ ಮತ್ತು ಕಲಾಭಿವ್ಯಕ್ತಿ ಕುರಿತು ಚಿತ್ರಕಲಾವಿದ ಎಂ.ಎಲ್. ಸೋಮವರದ ಮಾತನಾಡಿ, ನಾವೆಲ್ಲ ಚಿಕ್ಕವರಿದ್ದಾಗ ಮನೆಯ ಸುಣ್ಣದ ಗೋಡೆಗಳ ಮೇಲೆ ತಾಯಂದಿರು ಚಿತ್ರ ಬಿಡಿಸುತ್ತಿದ್ದರು. ರಂಗೋಲಿಗಳು ಇರುತ್ತಿದ್ದವು. ಇಂತಹ ವಾತಾವರಣ ಪ್ರಸ್ತುತ ಇಲ್ಲವಾಗಿದೆ. ಮಕ್ಕಳಿಗೆ ಇದರ ಸದಭಿರುಚಿ ಸಿಗುತ್ತಿಲ್ಲ ಎಂದರು. ಮಕ್ಕಳಿಗೆ ಮುಕ್ತವಾಗಿ ಚಿತ್ರಕಲೆ ಬರೆಯುವ ಅವಕಾಶ ನೀಡಬೇಕು. ನನ್ನ ಮಗಳು ಎಸ್.ವಿ. ಸೃಜನಿಯು ಹಲವು ಚಿತ್ರಗಳನ್ನು ಬಿಡಿಸಿದ್ದಾಳೆ. ಇದರಲ್ಲಿ 3 ಬಗೆಯ ಚಿತ್ರಗಳಾದ ಅಪ್ಪ ಮತ್ತು ಅಮ್ಮನ ಪ್ರೀತಿ, ಸುತ್ತಮುತ್ತಲ ಪರಿಸರ, ಅಮೂರ್ತ ಚಿತ್ರಗಳನ್ನು ಬಿಡಿಸುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಸಾರಲು ಹೊರಟಿದ್ದು, ಇಂತಹ ಸನ್ನಿವೇಶಗಳು ಮಕ್ಕಳಿಗೆ ಸಿಗಬೇಕಿದೆ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಪ್ರಭು ಹರಸೂರು ಅಧ್ಯಕ್ಷತೆ ವಹಿಸಿದ್ರು. 3 ದಿನ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಇರಲಿದ್ದು, ಸೃಜನಿ ಹಲವು ಬಣ್ಣಗಳಿಂದ ರಚಿಸಿದ ಅಮೂರ್ತ ಚಿತ್ರಗಳು, ಪ್ರೀತಿಯನ್ನು ಸೂಚಿಸುವ ಸಂಬಂಧಗಳ ಚಿತ್ರಗಳು ಸೇರಿದಂತೆ 50ಕ್ಕೂ ಹೆಚ್ಚು ವಿವಿಧ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಚಿತ್ರಕಲಾವಿದರು ಅವುಗಳನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಟ್ ಇಲ್ಲಿ ಏನಾಗಿದೆ, ಅವಳಿಗೆ ಯಾವುದೇ ರೀತಿಯ ಬಂಧನಗಳಿಲ್ಲ. ಹಿಂಗೆ ಬರೀಬೇಕು, ಇದೇ ಥರ ಬರಬೇಕು. ನಮ್ಮ ಸ್ಕೂಲಿಗೆ ಏನೋ ಅಡ್ಮಿಷನ್ ಆದ್ರಪ್ಪ ನಾವು ಹೇಳ್ತೀವಿ, ಹಂಗಲ್ಲ ನಮಗೆ ಇವೆಲ್ಲ ತೆಗೆದಾಕ್ಬಿಡು, ಕರೆಕ್ಟಾಗಿ ಬರೀ ಅನಟೈಮ್ ಬುಕ್ ಬರೀ, ಕೈಗಳು ಹಿಂಗೆ ಇರಬೇಕು, ಬೋರ್ಡ್ ಸ್ಟಡಿ ಮಾಡಿಸ್ಬೇಕು, ಅದು ಮಾಡಬೇಕು, ಅನಟೈಮ್ ಸ್ಟಡೀಸ್ ಮಾಡಬೇಕು. ತಗೊಂಡು ಬಂದು ಇವ್ರನ್ನ ಏನು ಮಾಡ್ತೀವಿ, ಮತ್ತೆ ಒಂದು ಶಿಸ್ತಿಗೆ ಒಳಪಡಿಸ್ತೀವಿ. ಆ ಶಿಸ್ತಿಗೆ ಒಳಪಡಿಸಿದ ಮೇಲೆ ಮತ್ತೆ ತಿರ್ಗಾ ಆ ಶಿಸ್ತನ್ನು ಮುರಿದು ಮತ್ತೆ ಇದೇ ರೀತಿನೇ ಬರೋದಕ್ಕೆ ಶಿಸ್ತಿಗೆ ಒಳಪಟ್ಟಾಗ ಏನಾಗುತ್ತೆ, ಎಚ್ಚರಿಕೆಯಿಂದ ಮಾತಾಡ್ತೀವಿ. ಎಲ್ಲ ಶಬ್ದಗಳು ಇರ್ತವೆ, ಶಬ್ದಗಳನ್ನು ಓದ್ತೀವಿ, ಎಲ್ಲ ಮಾಡ್ತೀವಿ. ಈ ಸಾಹಿತ್ಯಗಳು ಹೆಂಗೆ ಬೇಕಾಗಿ ಮಾತಾಡೋಕೆ ಬರುತ್ತೆ ಅಂತ ತಿಳ್ಕೊಂಡು ಹೆಂಗೆ ಮಾತಾಡೋದು, ಯಾವ ಸಂದರ್ಭದಲ್ಲಿ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಮನವರಿಕೆ ಮಾಡಬೇಕು, ಮತ್ತು ಯಾವ ವಿಷಯವನ್ನು ನಾವು ಮಂಡನೆ ಮಾಡ್ತಾ ಇದ್ದೀವಿ ಅದನ್ನು ಮಂಡನೆ ಕರೆಕ್ಟಾಗಿ ಆಗ್ತದನ್ನ ತಗೊಂಡಿಲ್ಲ. ಕಾರ್ಯಕ್ರಮದಲ್ಲಿ ಲೇಖಕ ಆರ್.ಜಿ. ಹಳ್ಳಿ ನಾಗರಾಜು ಭಾಗವಹಿಸಿದ್ರು. ಇದರ ಜೊತೆಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಪುಟ್ಟಹೆಜ್ಜೆ ಮನೆಗೆ ಭೇಟಿ ನೀಡಿ ಮಗುವಿನ ಕಲಾಪ್ರೇಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜೊತೆಗೆ ತಾವು ಕೂಡ ಚಿತ್ರ ಬಿಡಿಸುವ ಮೂಲಕ ಗಮನ ಸೆಳೆದ್ರು. ಈ ಸಂದರ್ಭದಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟಿನ ವಿನಯ್ ಕುಮಾರ್ ಕೂಡ ಹಾಜರಿದ್ದರು. ಮಂಡ್ಯ ತಾಲೂಕಿನ ಬಸರಾಳು ರೈತ ಉತ್ಪಾದಕರ ಕಂಪನಿ ವತಿಯಿಂದ ರೈತರಿಗಾಗಿ ರೈತರಿಂದಲೇ ನಿರ್ಮಿಸಿರುವ ರೈತರ ಉತ್ಪಾದಕರ ಕಂಪನಿಯ ಕೌಂಟರ್ಗಳನ್ನು ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು. ರೈತರಿಗಾಗಿ ರೈತರಿಂದಲೇ ನಿರ್ಮಿಸಿರುವ ರೈತ ಉತ್ಪಾದಕರ ಕಂಪನಿಗೆ ಸಮವಸ್ತ್ರ ವಿತರಣೆ ಮತ್ತು ಕೌಂಟರ್ಗಳ ಉದ್ಘಾಟನೆಯನ್ನು ಕೃಷಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿ ನೆರವೇರಿಸಿದರು. ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ, ದಿನೇಶ್ ಗುಳಿಗೌಡ, ಕೃಷಿ ಇಲಾಖೆಯ ಜೆಡಿ ಅಶೋಕ್ ಹಾಜರಿದ್ದರು. ಪದೇ ಪದೇ ನಾಗಮಂಗಲ ತಾಲೂಕಿನಲ್ಲಿ ಮದ್ದುಗುಂಡಿನ ಸದ್ದು ನಿರಂತರವಾಗಿ ನಡೆಯುತ್ತಿದ್ದು, ಜನಸಾಮಾನ್ಯರ ಕೈಗೆ ಮದ್ದುಗುಂಡುಗಳು ಆಟಿಕೆ ಸಾಮಾನಿನಂತೆ ದೊರೆಯುತ್ತಿವೆ. ಇದರಿಂದ ಈ ಭಾಗದ ನಾಗರಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ನಾಗಮಂಗಲದಲ್ಲಿ ಬಂದೂಕಿನ ಸದ್ದಿನ ಬಳಿಕ ನಾಡ ಬಾಂಬ್ನ ಸದ್ದು ಕೇಳಿಸಿದೆ. ಸ್ವಚ್ಛತಾ ಕಾರ್ಯದ ವೇಳೆ ನಾಡ ಬಾಂಬ್ ಸ್ಫೋಟಗೊಂಡಿದೆ. 2 ವಿದ್ಯಾರ್ಥಿಗಳಿಗೆ ಗಾಯವಾಗಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ನಾಗಮಂಗಲ ತಾಲೂಕಿನ ಕಂಬದಹಳ್ಳಿ ಬಳಿಯ ಆಂಜನೇಯ ಬೆಟ್ಟದಲ್ಲಿ ಘಟನೆ ನಡೆದಿದೆ. ಹರಿಹಂತ್ ಪಾಟೀಲ್ ಹಾಗೂ ಪಾರ್ಥ ಸ್ಫೋಟದಲ್ಲಿ ಗಾಯಗೊಂಡ ವಿದ್ಯಾರ್ಥಿಗಳಾಗಿದ್ದಾರೆ. ಕಂಬದಹಳ್ಳಿಯ ಜೈನ ಬಸದಿಯ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು
ಆಂಜನೇಯ ಬೆಟ್ಟದ ದೇವಸ್ಥಾನದ ಸುತ್ತ ಸ್ವಚ್ಛತಾ ಕಾರ್ಯಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳು ಈ ವೇಳೆ ಬೆಟ್ಟದ ಮೇಲೆ ಕಸದ ರಾಶಿಗೆ ಕೈ ಹಾಕುತ್ತಿದ್ದ ಸಂದರ್ಭದಲ್ಲಿ ಬಾಂಬ್ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಅಂಗೈ ಛಿದ್ರವಾಗಿದೆ. ಮತ್ತೊಬ್ಬ ವಿದ್ಯಾರ್ಥಿಯ ಮುಖದ ಭಾಗಕ್ಕೆ ಗಾಯವಾಗಿದೆ. ಕಾಡು ಹಂದಿ ಬೇಟೆಗೆ ನಾಡಬಾಂಬ್ ಇಟ್ಟಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಕಿಡಿಗೇಡಿಗಳ ಕೆಲಸದಿಂದ ಅಮಾಯಕ ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಬೆಳ್ಳೂರಿನ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಬಿಂಡಿಗನವಿಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪದೇ ಪದೇ ನಾಗಮಂಗಲ ತಾಲೂಕಿನಲ್ಲಿ ಮದ್ದುಗುಂಡಿನ ಸದ್ದು ನಿರಂತರವಾಗಿ ನಡೆಯುತ್ತಿದೆ. ಜನಸಾಮಾನ್ಯರ ಕೈಗೆ ಮದ್ದುಗುಂಡುಗಳು ಆಟಿಕೆ ಸಾಮಾನ್ಯದಂತೆ ದೊರೆಯುತ್ತಿದೆ. ಕೆಲವು ತಿಂಗಳುಗಳ ಹಿಂದೆ ಬಸವೇಶ್ವರ ನಗರದ ವ್ಯಕ್ತಿ ಓರ್ವ ಕಾಳೇನಹಳ್ಳಿ ಗ್ರಾಮದಲ್ಲಿ ಪ್ರೇಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಲೀಟಿಂಗ್ ಕಡ್ಡಿಗಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಸ್ಫೋಟಿಸಿಕೊಂಡಿದ್ದ. ಕಳೆದ ವಾರವಷ್ಟೇ ಒಂದೇ ಮಾದಳ್ಳಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕ ಬಂದೂಕಿನಿಂದ ಪುಟ್ಟ ಮಗುವಿಗೆ ಗುಂಡು ಹಾರಿಸಿದ್ದ. ಇದೀಗ ಬೆಟ್ಟದ ತಪ್ಪಲಿನಲ್ಲಿ ಕಿಡಿಗೇಡಿಗಳು ಕಾಡಹಂದಿ ಬೇಟೆಗಾಗಿ ಇಟ್ಟಿದ್ದ ನಾಡ ಬಾಂಬು SSLC ವಿದ್ಯಾರ್ಥಿ ಕೈಗೆ ಸಿಕ್ಕಿ ಸ್ಫೋಟಗೊಂಡಿದೆ. ಇಲ್ಲಿ ಎಲ್ಲಿಂದೆಲ್ಲ ಬರ್ತಾರೆ, ಮಕ್ಕಳು ಬರ್ತಾರೆ, ಹೆಂಗಸರು ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಈಗ ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ಅವ್ರ ಮುಖಕ್ಕೆ ಆಯಿತು, ಮಗುವಿಗೆ ಏನಾಯಿತು, ಯಾರು ಕಾರಣ ಆಯ್ತಾರೆ, ಯಾರನ್ನ ಕೇಳೋಣ ನಾವು? ಚಿಕ್ಕ ಮಗು ಆಗ ದೊಡ್ಡವರೇನೋ ಮುಟ್ಟಿದ್ಕ ಪರವಾಗಿಲ್ಲ, ಚಿಕ್ಕ ಆಟ ಮಕ್ಳು ಇಟ್ಕೊಂಡೆ ಯಾರು ಕೇಳ್ತಾರೆ? ಯಾರು ಹೊಣೆ ಅದಕ್ಕೆ? ನೀವೇ ಹೊಣೆ ಆಗಬೇಕು. ಅದಕ್ಕೋಸ್ಕರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲೇಬೇಕು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿರುವ ದೇವಾಲಯಗಳಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಆಯೋಜಕರು ತಿಳಿಸಿದ್ದಾರೆ. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಎಲ್ಲ ದೇವಸ್ಥಾನಗಳಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಹೊಳಲು ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ಮೂರ್ತಿಗೆ ಬೆಳಿಗ್ಗೆಯಿಂದಲೇ ವಿಶೇಷವಾಗಿ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. ಶ್ರೀ ತಾಂಡವೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ಮಂಡ್ಯದ ಮಹದೇಶ್ವರ ಚಿಲ್ಡ್ರನ್ ಸ್ಕೂಲ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭರತನಾಟ್ಯ ಹಾಗೂ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರುಗಳು, ಪದಾಧಿಕಾರಿಗಳು, ಹೊಳಲು ಗ್ರಾಮದ ಮುಖಂಡರು ಹಾಗೂ ಶ್ರೀ ತಾಂಡವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ HS ಮೋಹನ್ ಕುಮಾರ್ ರವರು ಈ ವಿಚಾರದ ಬಗ್ಗೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ KSRTC ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಕನ್ನಡ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರಾದ HD ಜಯರಾಮ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗವಿರುವ ಗಾಂಧಿ ಪ್ರತಿಮೆ ಬಳಿ ಬಾಯಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಮಂಡ್ಯ ಜಿಲ್ಲಾಧ್ಯಕ್ಷ HD ಜಯರಾಮ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ KSRTC ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಮಂಡ್ಯದ DC ಕಚೇರಿಯ ಗಾಂಧಿ ಪ್ರತಿಮೆ ಬಳಿ ಬಾಯಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಿದರು. ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ HD ಜಯರಾಮ್ ಮಾತನಾಡಿ, ಕನ್ನಡಿಗರು ಕನ್ನಡ ಭಾಷೆ ಮೇಲೆ ಹಲ್ಲೆ ಮಾಡಿರುವ ಮರಾಠಿಗರು ಶಿವಸೇನೆ ಮೇಲೆ ಕ್ರಮ ಕೈಗೊಳ್ಳಬೇಕು, ಬಸ್ ಕಂಡಕ್ಟರ್ ಮೇಲೆ ಕೇಸ್ ವಾಪಸ್ ಪಡೆಯಬೇಕು, ರಾಜ್ಯ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕು, ಕಡ್ಡಾಯವಾಗಿ ಕನ್ನಡ ಭಾಷೆ ನಮ್ಮ ರಾಜ್ಯದಲ್ಲಿ ಆದ್ಯತೆ ಕೊಡಬೇಕು. ಇದೇ ರೀತಿ ಶಿವಸೇನೆ ಮರಾಠಿಗರು ಪುಂಡಾಟ ಮೆರೆದರೆ ನಾವು ಕೂಡ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ನಮ್ಮ ಭಾಷೆ ನೀರು ನೆಲೆ ಬೇಕು, ಕನ್ನಡ ಭಾಷೆ ಬೇಡವಾ? ತಕ್ಷಣವೇ ಕನ್ನಡ ಭಾಷೆಯನ್ನು ಎಲ್ಲರೂ ಬಳಸಬೇಕು. ಕನ್ನಡಿಗರ ಮೇಲಿನ ಪುಂಡಾಟಿಕೆ ಬಿಟ್ಟು ಮರಾಠಿಗರಿಗೆ ಎಚ್ಚರಿಕೆ ನೀಡಿದರು. MES ಮರಾಠಿಗರು ಶಿವಸೇನಿಗರ ಮೇಲೆ ಕರ್ನಾಟಕ ಸರ್ಕಾರ ಸೂಕ್ತವಾದಂಥ ಕ್ರಮವನ್ನು, ಗಡೀಪಾರು ಮಾಡುವಂಥ ಕ್ರಮವನ್ನು, ಮತ್ತು ಏನು ಪೋಸ್ಕೋ ಕಾಯ್ದೆ ಅಡಿನಲ್ಲಿ ದೂರು ದಾಖಲು ಮಾಡಿರ್ತಕ್ಕಂಥ ಬಸ್ನ ನಿರ್ವಾಹಕರು ಮತ್ತು ಚಾಲಕರ ಮೇಲೆ ಹಾಕಿರ್ತಕ್ಕಂಥ ಕೇಸ್ನ ಈ ಕೂಡಲೇ ವಾಪಸ್ ತೆಗಿಬೇಕು. ಮತ್ತು ಆ ಹೆಣ್ಮಗಳು ಏನು ಬಸ್ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತಕ್ಕಂಥ ರಾಜಾರೋಷವಾಗಿ ಹೇಳಿರ್ತಕ್ಕಂಥದ್ದನ್ನು ಕೂಡ ಈ ಕೂಡಲೇ ಅದರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಬೇಕು. ಏನು ಬೆಳಗಾವಿನಲ್ಲಿ ಸಾಕಷ್ಟು ಗಡಿನಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ಕ್ರಮವನ್ನು ಜರುಗಿಸಬೇಕು. ಇವತ್ತು ಗಡಿನಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಇತರೆ ಭಾಷೆಯ ಜನ ತುಂಬಿ ತುಳುಕ್ತಾ ಇದ್ದಾರೆ ವಿನ ಅಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಆದ್ಯತೆ ಇಲ್ಲ. ಈ ಕೂಡಲೇ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು. ನಾವು ಏನು 3.25 ಓಟ್ಗೋಸ್ಕರ ಜನವನ್ನು ಓಲೈಸುವ ಮಟ್ಟಕ್ಕೆ ರಾಜಕಾರಣಿಗಳು ಇರಬಾರ್ದು. ಇವತ್ತು ನಮ್ಮ ನಾಳ್ದಂಥ ಎಲ್ಲ ಸರ್ಕಾರಗಳು ಕನ್ನಡಿಗರ ಮೇಲೆ ಅನ್ಯಾಯವನ್ನೇ ಮಾಡ್ಕೊಬತ್ತವೆ. ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ನಾವು ಏನು
ರಾಜ್ಯ ಸರ್ಕಾರದಲ್ಲಿ ಆ ಆಡಳಿತ ಭಾಷೆ ಏನಿದೆಯೋ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಸಂವಿಧಾನ ಇದ್ದರೂ ಕೂಡ ನಮ್ಮ ನಾಡಿದಂಥ ಸರ್ಕಾರಗಳು ಅವೆಲ್ಲವನ್ನು ಗಾಳಿಗೆ ತೂರಿ ಕೆಲವು ಮತಕ್ಕೋಸ್ಕರ ಜನಾಂಗೀಯ ವ್ಯವಸ್ಥೆ, ಭಾಷೆ ವ್ಯವಸ್ಥೆ, ಸಾಕಷ್ಟು ಆರೋಪಗಳ ಮಾಡ್ತಾ ಇದ್ರು ಕೂಡ ಮೌನ ವಹಿಸಿರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಈ ಕೂಡಲೇ ಅವೆಲ್ಲವನ್ನು ಸರಿಪಡಿಸಲಿಲ್ಲ ಅಂದರೆ ಉಗ್ರವಾದಂಥ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣದೊತ್ತಿಂದ ರಾಜ್ಯಾದ್ಯಂತ ಮಾಡಬೇಕಾಗತ್ತೆ. ಆ ಗಡಿ ಭಾಗದಲ್ಲಿ ಈಗಾಗಲೇ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ. ಆದರೆ ಸರ್ಕಾರ ಅದಕ್ಕೆ ಸೂಕ್ತವಾದಂಥ ನೆರವನ್ನು ನೀಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀನಿ. ಪ್ರತಿಭಟನೆಯಲ್ಲಿ ಸುನಿಲ್ ಕುಮಾರ್, ಥಾಮಸ್, ಬೆಂಜಮಿನ್, ಶ್ರೀನಿವಾಸ್, ಭಗವಾನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಸಂಪ್ರೋಕ್ಷಣಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಮಾರಂಭ ಜೊತೆಗೆ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ದೇವಾಲಯದ ಆವರಣದಲ್ಲಿ ನಡೆಯಿತು. ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಸಂಪ್ರೋಕ್ಷಕರಣ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಮಾರಂಭ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಕೃಷ್ಣ ರುಕ್ಮಿಣಿ ದೇವಸ್ಥಾನದಿಂದ ಕುಂಭ ಹೊತ್ತ ಮಹಿಳೆಯರು ಜೊತೆಗೆ ವೀರಗಾಸೆ, ತಮಟೆ, ನಗಾರಿಯೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಯಿತು. ರಾಮಲಿಂಗೇಶ್ವರ ಮಠ ಎಡವಾಣಿ ಅಮೃತೂರು ಬಸವಾನಂದ ಸ್ವಾಮೀಜಿರವರು ಮಾತನಾಡಿ, ದಳವಾಯಿ ಕೋಡಿಹಳ್ಳಿ ಬಸವೇಶ್ವರ ದೇವಸ್ಥಾನದ ಸಂರಕ್ಷಣಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಮಾರಂಭ ಮತ್ತು ದಾನಿಗಳಿಗೆ ಸನ್ಮಾನ ಹಮ್ಮಿಕೊಂಡಿದ್ದೀರಿ. ಮೂರ್ತಿಗೆ ಹಾಗೂ ಕಳಸಕ್ಕೆ ತೀರ್ಥ ಪ್ರೇಕ್ಷಣಾ ಕಾರ್ಯಕ್ರಮ, ಹೋಮ ಹವನ ನಡೆಸಿದ್ದೀರಿ. ದೇವರ ಆರಾಧನೆ ಎನ್ನುವುದು ಭಕ್ತಿಯ ಆರಾಧನೆ. ಯಾವ ಗ್ರಾಮದಲ್ಲಿ ದೇವರ ಆರಾಧನೆ ಹಾಗೂ ಹೋಮ ಹವನ ನಡೆಸುತ್ತಾರೆ ಅಲ್ಲಿ ದೇವಾದಿ ದೇವತೆಗಳು ಬರುತ್ತಾರೆ. ಸ್ವಾಹ ಎನ್ನುವ ಶಬ್ದ ದೇವಾದಿ ದೇವತೆಗಳಿಗೆ ವನಸ್ಪತಿಗಳ ಮೂಲಕ ತಲುಪುತ್ತವೆ ಎಂದರು. ದಳವಾಯಿ ಕೋಡಿಹಳ್ಳಿ ಗ್ರಾಮಸ್ಥರು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ನೀವೇ ಪುಣ್ಯವಂತರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ದಾನಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಅಧ್ಯಕ್ಷರಾದ ಪಾರ್ವತಿ, ಗ್ರಾಮಸ್ಥರಾದ ಶಿವ ಕೆಂಚೇಗೌಡ, ಕುಮಾರ್, ಪ್ರಧಾನ ಅರ್ಚಕರಾದ ಶಿವಸ್ವಾಮಿ ಬಸವೇಗೌಡ, ಸಿದ್ದಲಿಂಗಸ್ವಾಮಿ, ಶಿವರಾಜ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಂತರ ಅನ್ನಸಂತರ್ಪಣೆಯ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ನೌಕರಿಯಲ್ಲಿರುವ ದಂಪತಿಗಳು ವೃತ್ತಿಯ ಜೊತೆಗೆ ಸಮಾಜ ಸೇವೆಯನ್ನ ಪ್ರವೃತ್ತಿಯಾಗಿ ತೆಗೆದುಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಗ್ರಾಮದ ಚೈತ್ರ ಮತ್ತು ಶಶಿಧರ್ ದಂಪತಿಗಳು ಈ ಮಾನವೀಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಗ್ರಾಮದಲ್ಲಿ ದಂಪತಿಗಳಿಬ್ಬರು ಸಮಾಜ ಸೇವೆ ಮಾಡುವ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಚೈತ್ರ ಮತ್ತು ಶಶಿಧರ್ ಎಂಬ ದಂಪತಿಗಳು ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಸಹ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಂದು ಒಳ್ಳೆ ಕೆಲಸ ಆಗಬೇಕು ನಮ್ಮಿಂದ ಅಂತ ಹೇಳಿ ಇವತ್ತು ನಮ್ಮ ಆಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ರೀತಮ್ ಅವರು, ನಮ್ಮ ಚೈತ್ರಕ್ಕ ಹಾಗೆ ನಮ್ಮ ಶಶಿಧರ ಅಣ್ಣವ್ರ ಕಡೆಯಿಂದ ನಮ್ಮ ಆಶ್ರಮಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ಕೊಡೋಣ ಅವ್ರಿಗೆ. ತುಂಬ ಥ್ಯಾಂಕ್ಸ್ ಮೇಡಮ್. ಹಾಗೆ ನಮ್ಮ ಚೈತ್ರಕ್ಕರ ಬಗ್ಗೆ ಹೇಳಬೇಕು ಅಂತಂದ್ರೆ ಸುಮಾರು ವರ್ಷಗಳಿಂದ ಮದ್ದೂರಲ್ಲಿ ಸಮಾಜ ಸೇವೆ ಮಾಡ್ಕೊಂತಾನೆ ಬಂದಿದ್ದಾರೆ. ಸೊ ಅವರು ಸಮಾಜ ಸೇವೆಯನ್ನ ಇದೇ ತರ ದೊಡ್ಡ ಮಟ್ಟದಲ್ಲಿ ಮುಂದುವರಿಲಿ. ಹಾಗೆ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ನಮ್ಗಿಂತ ನಿಮ್ಗಿಂತ ಚೆನ್ನಾಗಿ ಬಾಳಿ ಬದುಕಿರೋರು ಇವತ್ತು ಅನಾಥರಾಗಿ ಅನಾಥಾಶ್ರಮದಲ್ಲಿದ್ದಾರೆ. ಕಾರಣ ಏನು ಅಂತಂದ್ರೆ ತನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರು, ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು, ತನ್ನ ಮಕ್ಕಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ರು, ಆಮೇಲೆ ಅಪ್ಪ ಅಮ್ಮನ ಹೊಡೆದು ಮನೆಯಿಂದ ಆಚೆ ಹಾಕೋದು. ಬೆಂಗಳೂರಿನ ಕರ್ನಾಟಕ ಜನಸ್ನೇಹಿ ಅನಾಥಾಶ್ರಮಗಳಿಗಾಗಿ ಊಟ ಹಾಗೂ ಬಟ್ಟೆ ವ್ಯವಸ್ಥೆ, ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹ, ಪ್ರಾಕೃತಿಕ ವಿಕೋಪಕ್ಕೆ ಒಳಗಾದ ಕುಟುಂಬಗಳಿಗೆ ನೆರವು ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳ ಮಾಡುವ ಮೂಲಕ ಜನರ ಸೇವೆಯನ್ನು ಮಾಡ್ತಿದ್ದಾರೆ. ಈ ಮೂಲಕ ಜನಸೇವೆಯಲ್ಲಿ ದಂಪತಿಗಳು ಹೆಸರುವಾಸಿಯಾಗಿದ್ದಾರೆ. ಪ್ರೀತಮ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಆಶ್ರಮಕ್ಕೆ ಸುಮಾರು ನಮ್ಮ ಪಟ್ಟಣ ಜಗತ್ತು ಅಳವಡಿಸಿಕೊಂಡು ಅವ್ರಿಗೆ ಅವರಿಂದ ಥ್ಯಾಂಕ್ಸ್ ಇಲ್ಲ. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಸಿ ಫಾರಂನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಕಾರ್ಯಕ್ರಮ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭಾಗಿ, ಯೋಜನೆ ಸದ್ಬಳಕೆ ಮಾಡಿಕೊಳ್ಳಲು ಕಳಕಳಿ.
ಬಾಕಿ ಇರುವ ಆಸ್ತಿಗಳಿಗೆ 3 ತಿಂಗಳ ಒಳಗೆ ಈ ಖಾತೆ ನೀಡಲು ಅಭಿಯಾನ. ನಗರ ವ್ಯಾಪ್ತಿಯ ಜನ ಸದ್ಬಳಕೆಗೆ ರವಿಕುಮಾರ್ ಗೌಡ ಗಣಿಗ ಸೂಚನೆ. ದಾಖಲೆ ಸಮೇತ ಅರ್ಜಿ ಸಲ್ಲಿಸಲು ಮನವಿ. ಊರಿನ ಬಸವನ ವಿಚಾರದಲ್ಲೂ ರಾಜಕಾರಣ. ದೇವಾಲಯಕ್ಕೆ ಬೀಗ ಜಡಿದಿರುವ ಪ್ರಕರಣಕ್ಕೆ ಖಂಡನೆ. ದೇವಾಲಯದ ಬಾಗಿಲು ತೆಗೆಸಲು ಒತ್ತಾಯ. ಬೆಳಗಾವಿಯಲ್ಲಿ ಕಾಂಟ್ರಾಕ್ಟರ್ ಮೇಲಿನ ಹಲ್ಲೆಗೆ ಖಂಡನೆ. ಶಿವಸೇನೆ ಕಾರ್ಯಕರ್ತರ ದೌರ್ಜನ್ಯಕ್ಕೆ ಆಕ್ರೋಶ. ಕನ್ನಡ ರಕ್ಷಣಾ ವೇದಿಕೆಯಿಂದ ಹೋರಾಟ. ಪುಟ್ಟ ಹೆಜ್ಜೆ ಮನೆಯಲ್ಲಿ ಸೃಜನಿ ಕಲೆ ಅನಾವರಣ. ಮಗುವಿನ ಕೈ ಚಳಕಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಮೆಚ್ಚುಗೆ. ಬೆಳೆಯುವ ಪೈರನ್ನ ಬೆಳೆಸಲು ಕಳಕಳಿ. ಮಂಡ್ಯ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಯ ಬಂಧನ. ಲಕ್ಷಾಂತರ ರೂಪಾಯಿ ಮಾಲು ವಶ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ. ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.